ಇಷ್ಟು ದಿನ ಜಾತಿ ತಾರತಮ್ಯ ಆಯ್ತು, ಈಗ ಪುತ್ಥಳಿ ವಿಚಾರದಲ್ಲೂ ತಾರತಮ್ಯ ಮಾಡ್ತಿದ್ದಾರ ಶಾಸಕ ಶಿವಲಿಂಗೇಗೌಡರು. ಬಸ್ ಸ್ಟ್ಯಾಂಡ್ ಹತ್ರ ಬಸವೇಶ್ವರ ಪುತ್ಥಳಿನ ಶಿಲಾಕಲ್ಲಿನಿಂದ ಮಾಡಿ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿನ ಕೇವಲ ಸಿಮೆಂಟ್ ನಿಂದ ಮಾಡಿದ್ದಾರೆ ಎಂದು ಕುರುಬ ಸಮಾಜದ ತಾಲೂಕು ಮುಖಂಡ ಗುಡ್ಡೇನಹಳ್ಳಿ ಮಹಾಲಿಂಗಪ್ಪ, ಜಿಲ್ಲಾ ಯುವ ಮುಖಂಡ ಭರತ್ ಹಾಗೂ ಸಹಚರರಿಂದ ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯತಿ ಮೆಂಬರ್ ಹಾಗಾಗಿ ನಾನು ನಮ್ಮ ಸಮಾಜದ ಇಲ್ಲಿ ಏನು ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಮಾಡಿದ್ದಾರೆ ಇದ್ರ ಬಗ್ಗೆ ನಮ್ಮ ಕನಕ ಜಯಂತಿ ಮಾಡಿದಾಗ ನಾನು ಕನಕ ಜಯಂತಿ ಇದರಲ್ಲಿ BP ಸಂಘದಲ್ಲಿ ನಾವು ಕನಕ ಜಯಂತಿ ಮಾಡಿದಾಗ ಒಂದು ನಮ್ಮ ಸಮಾಜದ ದಾರ್ಶನಿಕರು ಸಂಗೊಳ್ಳಿ ರಾಯಣ್ಣಂದು ಮತ್ತು ಕನಕದಾಸರದು ಬಸವಣ್ಣದು ಈ ಥರದ ಸಮಾಜ ದಾರ್ಶನಿಕರದು ಒಂದು ಭಾವಚಿತ್ರ ಇಲ್ದಂಗೆ ಮಾಡಿದ್ದಾರೆ, ಒಂದು ಸ್ಟ್ಯಾಚ್ಯೂ ಇಲ್ದಂಗೆ ಮಾಡಿದ್ದಾರೆ, ಒಂದು ಹಾರಾಗಕ್ಕೆ ಅಂತೇಳಿ ಹೇಳಿದ್ದೆ. ಆ ವಿಚಾರವಾಗಿ ನಮ್ಮ ಮಾನ್ಯ ಶಾಸಕರು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಮಾಡಿದರೆ, ಬಸವಣ್ಣನ ಮೂರ್ತಿ ಮಾಡಿದರೆ, ಅವರಿಗೆ ಧನ್ಯವಾದ ತಿಳಿಸ್ತೀವಿ. ಆದರೆ ನಾವು ಈಗ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಇವರು ಮಾಡಿದರೆ ಸ್ಟ್ಯಾಚ್ಯೂ ಎಲ್ಲ ಮಾಡಿದರೆ ಧನ್ಯವಾದ. ಈಗ ನಮ್ಮ ಬಸವಣ್ಣನ ಪುತ್ಥಳಿ ಯಾವ ಥರ ಕಲ್ಲಿನಲ್ಲಿ ಮಾಡಿದರೆ ಅದೇ ರೀತಿ ಈ ನಮ್ಮ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯಿಂದ ಮಾಡಿದರೆ ಭಾಳ ಒಳ್ಳೆಯದಾಗ್ತಿತ್ತು. ಈಗ ಅವರು ಅದೇ ಥರ ಮಾಡಲಿ. ಯಾಕೆಂದರೆ ಸಮಾಜದಲ್ಲಿ ಎಲ್ಲ ದಾರ್ಶನಿಕರು ಒಂದೇ, ಸಮಾಜದಲ್ಲಿ ಯಾರು ಬೇರೆ ಇಲ್ಲ. ಹಾಗಾಗಿ ಎಲ್ಲ ಸಮಾಜದ ದಾರ್ಶನಿಕರ ಮೂರ್ತಿ ಪುತ್ಥಳಿಗಳಿಗೆ ಒಂದೇ ರೀತಿ ಇರಬೇಕು, ಒಂದೇ ಅವ್ರಿಗೆ. ಯಾಕೆಂದರೆ ಅವ್ರನ್ನ ಪೂಜೆ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಎಲ್ಲ ಸಮಾಜದರು ಎಲ್ಲ ದಾರ್ಶನಿಕರಿಗೂ ಒಂದೇ ಗೌರವ ಕೊಡುವ ಬಂದಿದ್ದಾರೆ. ಯಾಕೆ ಬಸವಣ್ಣವರು ಅವತ್ತು 12ನೇ ಶತಮಾನದಲ್ಲಿ ಎಲ್ಲ ಜನರು ಸಮಾನರು ಎಲ್ಲ ಒಂದೇ ಅಂತೇಳಿ ಸಾರಿದರು. ಹಾಗಾಗಿ ಇವತ್ತು ಕಲಿಯುಗದಲ್ಲೂ ಬಸವಣ್ಣನವರು ಏನು ಮಾತು ಹಾಕಿಬಿಟ್ಟಿದ್ದಾರೆ ಅದೇ ರೀತಿ ಎಲ್ಲರಿಗೂ ಸ್ಥಾನಮಾನ ಒಂದೇ ಸಿಗಬೇಕು ಅಂತ ಹೇಳಿ ನಾವು ಹೇಳ್ತಾಯಿದ್ವಿ. ಹಾಗಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಏನು ಮಾಡಿದ್ದಾರೆ ಇದು ಸಿಮೆಂಟಲ್ಲಿ ಇದು ಮಾಡ್ತಾಯಿದ್ದಾರೆ. ಹಾಗಾಗಿ ಇದು ಸಿಮೆಂಟಿನ ಕಲ್ಲು ಕಟ್ಟಡ ಆದರೆ ಭಾಳ ಒಳ್ಳೆಯದಾಗ್ತದೆ. ಯಾಕೆಂದರೆ ಸಿಮೆಂಟ್ಗೆ ಅಸ್ತಿತ್ವ ಇಲ್ಲ, ಯಾಕೆಂದರೆ ಅದು ಬಿರುಕು ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಹಾಗಾಗಿ ನಾವು ಭಿನ್ನ ಭೇದ ಮಾಡ್ತಾ ಇಲ್ಲ. ಯಾಕೆಂದರೆ ಕಲ್ಲಿಂದಲೇ ಸ್ಟಾರ್ಟ್ ಮಾಡಲಿ. ಯಾಕೆಂದರೆ ಮಾಡಿರೋ ಕೆಲಸ ಉದ್ದೇಶ ಒಳ್ಳೇದಿದೆ. ಕಲ್ಲಿಂದಲೇ ಸ್ಟಾರ್ಟ್ ಮಾಡಿ ಇದು ಶಾಶ್ವತವಾಗಿ 100 ವರ್ಷ ಇರ್ತಕ್ಕಂಥ ಪುತ್ಥಳಿ ಇದು. ಯಾಕೆಂದರೆ ಮುಂದೆ ನಮ್ಮ ಜನ ಸಾಮಾನ್ಯರಿಗೆಲ್ಲ ಮಾರ್ಗದರ್ಶನ ಆಗ್ತಕ್ಕಂಥ ಒಂದು ಪುತ್ಥಳಿ ಇದು. ಹಾಗಾಗಿ ಈ ಪುತ್ಥಳಿಯನ್ನು ಕಲ್ಲಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಇದೇ ರೀತಿ ನಮ್ಮ ಯಾರು ಕನಕ ಜಯಂತಿ ದಿವಸ ನಮ್ಮ ಶಿವಾನಂದ ಶಿವಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಅವ್ರ ಬಗ್ಗೆ ಅವೇಳನಕಾರಿ ಮಾತಾಡಿದರು. ಅದ್ರ ಬಗ್ಗೆ ಕ್ಷಮೆ ಕೇಳಲಿ ಅಂತೇಳಿ ಹೇಳಿದ್ದು, ಕ್ಷಮೆ ಕೇಳಿಲ್ಲ. ಅವರು ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು. ಇದು ಒಂದೇದು. ಯಾಕೆಂದರೆ ಇಲ್ಲಿವರೆಗೂ 5-6 ತಿಂಗಳಾದರೂ ಕ್ಷಮೆ ಕೇಳಿಲ್ಲ ನಮ್ಮ ಸ್ವಾಮೀಜಿಗಳ ಬಗ್ಗೆ. ಸ್ವಾಮೀಜಿಯವರು ಭಾಳ ಅಸಮಾಧಾನ ಇದ್ದಾರೆ, ಅವರಿಗೆ ಗೌರವ ಕೊಡಬೇಕು. ಇದೇ ರೀತಿ ಹೆಂಗೆ ಪುತ್ಥಳಿ ಮಾಡ್ತಾ ಇದ್ದಾರೆ ಹಂಗೆ ನಮ್ಮ ಸಮಾಜದ ಒಬ್ಬ ದಾರ್ಶನಿಕರಿದ್ದಾರೆ, ಮಹಾತ್ಮರಿದ್ದಾರೆ, ಅವರಿಗೆ ಕ್ಷಮೆ ಕೇಳಬೇಕು ಅಂತೇಳಿ ನಾವೆಲ್ಲ ಕೇಳ್ಕೊತೀವಿ. ಹಾಗಾಗಿ ನಮ್ಮ ಸಮಾಜವನ್ನು ಇವರು ಇದೇ ರೀತಿ ಒಂದು ಒಳ್ಳೆ ರೀತಿ ತಗೊಂಡೋಗ್ಬೇಕು. ಯಾಕೆಂದರೆ ಹೊಡೆದಾಡ್ಸೋ ರೀತಿ ಹೋಗ್ಬಾರ್ದು. ಯಾಕೆಂದ್ರೆ ಇವರು ಭಾಳ ಒಂದು ಸಮಾಜ ತುಣಿಯೋದು, ಒಂದು ಸಮಾಜ ಎತ್ತೋದು ಈ ಕೆಲಸ ಮಾಡ್ತಿದ್ರೆ ಈ ರೀತಿನ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಇವರು ಕ್ಷೇತ್ರದಲ್ಲಿ MLA ಆಗಿರೋದು ಕಾಂಗ್ರೆಸ್ ಪಾರ್ಟಿ ಒಂದಕ್ಕೆ ಅಲ್ಲ, ಇಡೀ ಎಲ್ಲ ಪಾರ್ಟಿಗೂ ಇವರು ಶಾಸಕರಾಗಿದ್ದಾರೆ. ಎಲ್ಲ ಜನಸಾಮಾನ್ಯರಿಗೂ ಒಂದೇ ರೀತಿ ನ್ಯಾಯ ಕೊಡಬೇಕು. ಹಾಗಾಗಿ ಎಲ್ಲರನ್ನೂ ಸರಿ ಸಮಾನವಾಗಿ ಕಾಣಬೇಕು. ಹಾಗಾಗಿ ಇವರು ನಮ್ಮ ಕನಕದಾಸ, ಇವರು ನಮ್ಮ ಶಿವಾನಂದ ಮಹಾಪುರಿ ಸ್ವಾಮಿಗಳಿಗೆ ಕ್ಷಮೆ ಯಾಚಿಸಲೇಬೇಕು. ಇದು ಎರಡನೇ ಉದ್ದೇಶ. ಕೇಳಲಿ, ನಾವು ಅವ್ರಿಗೆ ಗೌರವಿಸ್ತೀವಿ, ಏನಿಲ್ಲ, ನಾವು ಕ್ಷಮೆ ಕೇಳಿ ಅಂತ ಕೇಳ್ಕಿದ್ದೀವಿ ಅಷ್ಟೇ. ನಾವು ಪ್ರತ್ಯಕ್ಷ ಮಾಡ್ತಾ ಇಲ್ಲ. ಅವ್ರು ಯಾಕಂದ್ರು ಏನೋ ಇವರೊಬ್ಬರು ಟಿಪ್ಪು ಸ್ವಾಮಿ ತಂದಿದ್ದಾರೆ, ಇವ್ರು ಯಾಕೆ ಬಂದಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಸ್ವಾಮಿಗಳಿಗೆ ಮಾನಸಿಕವಾಗಿ ನೋವಾಗಿದೆ. ಹಾಗಾಗಿ ಅವ್ರ ಬಗ್ಗೆ ಒಂದು ಕ್ಷಮೆ ಕೇಳ್ಬೇಕು. ಇದು ಎರಡನೇದು. ಇನ್ನು ನಮ್ಮ ಸಮಾಜಕ್ಕಾಗಿ ಏನು ಕೊಡುಗೆ ಕೊಟ್ಟಿದ್ದಾರೆ ಇವರು. ನಮ್ಮ ಸಮಾಜದಲ್ಲಿ ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ, ಅವ್ರಿಗೆ ಕೆಲಸ ಇಲ್ಲ. ಎಲ್ಲ ಸಮಾಜದಲ್ಲೂ ಆ ಥರ ಇದೆ. ಇದನ್ನು ಮಾಡಿಕೊಡ್ಬೇಕು. ಮತ್ತು ನಮ್ಮ ಸಮಾಜದನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಎಲ್ಲ ಹುನ್ನಾರಗಳು ಮಾಡಬೇಕು. ಯಾಕೆಂದ್ರೆ ಇವ್ರು ಯಾವುದೂ ಮಾಡ್ತಾ ಇಲ್ಲ. ನಮ್ಮ ಸಮಾಜದಲ್ಲಿ ಒಂದು ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ. ಮತ್ತು ಒಂದು ಕಾಂಟ್ರಾಕ್ಟ್ ಎಲ್ಲ ಅವ್ರು ಬೇಕಾದ್ರೆ ಕೊಡ್ಕೊಳ್ತಾ ಇದ್ದಾರೆ. ಕೆಲಸ ಮಾಡಿದಂಥ ನಮ್ಮ ಸಮಾಜದಲ್ಲಿ ನಾವೇ ಕೆಲಸ ಮಾಡಿದ್ವಿ, ನಮಗೆ ಬಿಲ್ಲುಗಳೆಲ್ಲ ನಿಲ್ಲಿಸಿದ್ದಾರೆ. ಹೀಗಾಗಿ ಅವರು ತಾರತಮ್ಯ ಬಿಡಬೇಕು. ತಾರತಮ್ಯ ಬಿಟ್ಟು ಸಮಾಜದ ಅಭಿವೃದ್ಧಿಗೆ ಮುನ್ನಡೆಯಂಥ ಮಾರ್ಗ ಹಾಕ್ಬೇಕು. ಯಾಕೆಂದರೆ ದ್ವೇಷ ರಾಜಕಾರಣ ಬೇಡ. ಯಾಕೆಂದ್ರೆ ಬಸವಣ್ಣರು ಹೇಳ್ಯಾರ ಎಲ್ಲರಿಗೂ ಸಮಪಾಲು ಅಂತ ಹೇಳಿದ್ರೆ ಅದೇ ರೀತಿ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಈ ಮುಖಾಂತರ ಅವರಿಗೆ ಬಂದು ನಮ್ಮ ಕಾಗಿನೆಲೆ ಮಹಾಸ್ವಾಮಿಗಳು ಕ್ಷಮೆ ಯಾಚಿಸ್ಬೇಕು ಅಂತ ಕೇಳ್ಕೊತೀವಿ. ಪಕ್ಷಾತೀತವಾಗಿ ಕೇಳ್ಕೊತೀವಿ. ವಿಭಾಗ
ಬಸವನಹಳ್ಳಿ ವಿಪಕ್ಷ ಅಂತ ಈ ಒಂದು ಹೋಳಿ ರಾಯಣ್ಣ ಸ್ಟ್ಯಾಚುನ ಶಾಸಕರು ಮಾಡಿದ್ದಾರೆ. ಅವರಿಗೆ ನಾವು ಇದನ್ನು ಅರ್ಪಿಸ್ತೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಮಾಡೋ ವಿಧಾನದಲ್ಲಿ ಸ್ವಲ್ಪ ಭಿನ್ನ ಭೇದ ಮಾಡಿದ್ದಾರೆ ಅಂತ ನಮ್ಮ ಒಂದು ಏಕೆ ಅಂತಂದರೆ ಪಕ್ಕದಲ್ಲಿ ನಮ್ಮ ಜಗಜ್ಯೋತಿ ಬಸವೇಶ್ವರ ಸ್ವಾಮಿಯವರ ಒಂದು ಇದನ್ನು ಕಲ್ಲಿನಿಂದ ಅದು ಒಂಥರ ಅಮೃತ ಶಿಲೆ ಥರ ಕಾಣಿಸ್ತಾ ಇದೆ, ಮಾಡ್ತಾಯಿದ್ದಾರೆ. ಅದು ಇಲ್ಲಿ ನೋಡಿದ್ರೆ ಈ ಥರ ಮಾಡಿದ್ದಾರೆ. ಏಕೆಂದರೆ ಸ್ಟ್ಯಾಚು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಒಂದು ಪ್ರತಿರೂಪ. ಏಕೆಂತಂದರೆ ಅವ್ರನ್ನ ಒಂದು ನಾಡಿಗೋಸ್ಕರ, ನುಡಿಗೋಸ್ಕರ, ಈ ದೇಶದ ಒಂದು ದಾರ್ಶನಿಕರದ್ದೇ ಆಗಲಿ, ಕವಿಗಳದ್ದೇ ಆಗಲಿ, ರಾಜಕೀಯ ಧುರೀಣರದ್ದೇ ಆಗಲಿ ಹೋದಂಥ ಅವ್ರನ್ನ ಸ್ಮರಿಸೋಕ್ಕೋಸ್ಕರ ಸ್ಟ್ಯಾಚುವನ್ನು ಮಾಡ್ತಾರೆ. ಆ ರೀತಿಯಾಗಲಿ ಇಡೀ ಒಂದು ದೇಶಕ್ಕೆ ಮಾದರಿಯಾಗಿ ಕ್ರಾಂತಿಯನ್ನು ಎಬ್ಬಿಸಿ ನಮ್ಮ ಕಿತ್ತೂರಿನ ಒಂದು ಧ್ವಜವನ್ನು ಇದು ಮಾಡಿ ಬ್ರಿಟಿಷರಿಗೆ ನೆಲಸಿಕ್ಕು ಗಲ್ಲಿಗೇರಿಸಲ್ಪಟ್ಟಂಥ ನಮ್ಮ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚುನ ಇವತ್ತು ಈ ಥರ ಮಾಡಿದ್ದಾರೆ. ಅದರಿಂದ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಕಲ್ಲಿನಿಂದ ಮಾಡಿ ಅಂತ ಅವ್ರನ್ನ ಕೇಳ್ಕೊಂತ ನಮ್ಮ ಸಮುದಾಯದಿಂದಲೇ ಇವರು ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಯಾಕೆ ಸಂಗೊಳ್ಳಿ ರಾಯಣ್ಣ ಆಶೀರ್ವಾದ ಅವ್ರಿಗೆ ಬೇಕಾಗಿಲ್ವಾ? ನಮ್ಮ ಕನಕದಾಸರ ಆಶೀರ್ವಾದ ಬೇಕಾಗಿಲ್ವಾ? ಇಲ್ವಾ ನಮ್ಮ ಬೀರಲಿಂಗೇಶ್ವರನ ಸ್ವಾಮಿ ಆಶೀರ್ವಾದ ಅವ್ರಿಗೆ ಬೇಕಾಗಿಲ್ವಾ? ಇಲ್ಲಿ ತನಕ ಅವ್ರ ಆಶೀರ್ವಾದದಿಂದಲೇ ಅವರು ಶಾಸಕರಾಗಿದ್ದಾರೆ. ಯಾಕೆ ನಮಗೆ ಈ ಥರ ಮಾಡ್ತಾರೆ? ನಮ್ಮ ಸ್ವಾಮೀಜಿಯನ್ನು ಸಹ ಅವಮಾನ ಮಾಡಿದ್ದಾರೆ. ನಾವು ಮೈಸೂರಲ್ಲಿ ಹೋಗಿ ಅವ್ರನ್ನ KR ನಗರದಲ್ಲಿ ಕಂಡಾಗ ಅವರು ನೋವಿನಿಂದ ಹೇಳ್ಕೊಂಡಿದ್ದಾರೆ, ಈ ಥರ ಶಾಸಕರು ನಮಗೆ ಅವಮಾನ ಮಾಡಿದ್ದಾರೆ ಅಂತ. ನಮ್ಮ ಗಂಗೆ ನಡುವ ಒಂದು ಧಾರ್ಮಿಕ ಕ್ಷೇತ್ರವನ್ನು 15 ವರ್ಷದ ಹಿಂದೆಗಳಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಹೇಳ್ಕೊಂಡು ಇನ್ನೂ ಸಹ ಅದು ಅಭಿವೃದ್ಧಿಗೆ ಮಾಡಿಲ್ಲ. ಸರ್ಕಾರದಿಂದ ಬಂದಂಥ ಅನುದಾನವೂ ಸಹ ತಡೆ ಹಿಡಿದು ಆ ಒಂದು ಕಾರ್ಯಕ್ರಮಕ್ಕೆ ಭಾಳ ವಿಘ್ನಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ತೊಂದರೆಗಳನ್ನು ಮಾಡ್ಕೊಂಡು ಆ ಕಾರ್ಯಕ್ರಮಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಸರ್ಕಾರದಿಂದ ಬಂದಂಥ ಫಂಡನ್ನು ಸಹ ರಿಲೀಸ್ ಮಾಡ್ಕೊಂಡು ಸರಿಯಾಗಿ ಮಾಡ್ತಾ ಇಲ್ಲ. ಅದರಿಂದ ಅವನ್ನೆಲ್ಲದೂ ಸಹ ಮನಗಂಡು ನಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೇಳ್ಕೊಂತ ನಾವು ಮಾತಾಡ್ತೀವಿ. ನಮಸ್ತೆ, ನನ್ನ ಹೆಸರು ಭರತ್ ಅಂತ, ಸೇವಾ ಸಮಾಜದ ಯುವ ಮುಖಂಡರು. ಈಗಿನ ಮಾತಾಡ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಒಂದು ಎದುರು ಮುಂದೆ ನಿಂತು ಮಾತಾಡ್ತಿದ್ದೀವಿ. 12ನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಅದ್ಭುತ ಮಾತು ಹೇಳಿದ್ದಾರೆ. ಆ ಮಾತೇನಪ್ಪ ಅಂತ ಹೇಳಿದ್ರೆ, ಬಸವಣ್ಣವರು ಹೇಳ್ತಕ್ಕಂಥ ಸಮಬಾಳು ಸಮಪಾಲು ಅನ್ನೋ ಒಂದು ಮಾತು ಹೇಳಿದ್ದಾರೆ. ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ಸಮಪಾಲನ ಕೊಡಬೇಕಂತ ಒಂದು ವಿಚಾರದಲ್ಲಿ ಒಂದು ಬಸವಣ್ಣನವರು ಅನುಭವ ಮಂಟಪವನ್ನು ಇವತ್ತು ನಮಗೆ ಆಗ್ತಿರೋಂಥ ಧೋರಣೆ ಅನ್ಯಾಯವನ್ನು ನೋಡಿದ್ರೆ ಯಾಕೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ, ಕಳೆದ 20 ವರ್ಷದಿಂದ ಬಹುಮತದಿಂದ ನಮ್ಮ ಕುರುಬ ಸಮಾಜದವರು 20 ವರ್ಷದಿಂದ ಅವ್ರನ್ನ ಗೆಲ್ಲಿಸ್ತಾ ಬರ್ತೀವಿ. ಆದರೆ ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಖಂಡಿಸಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ತುಂಬ ಜನ ನಾಯಕರು ಇವತ್ತು ನಮ್ಮ ಸಮಾಜದಲ್ಲಿದ್ದಾರೆ. ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ತುಂಬ ಜನ ಇದ್ದಾರೆ. ಬಟ್ ಯಾರು ಕೂಡ ಖಂಡಿಸ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಏನಕ್ಕಿದ್ದ ನಮ್ಮ ಸಮಾಜಕ್ಕೆ ಮಾಡ್ತೀವಿ ಅಂತ ಹೇಳಿ 20 ವರ್ಷದಿಂದ ಒಂದು ಸಮುದಾಯ ಭವನ ಆಗಿಲ್ಲ ನಮ್ಮ ಸಮಾಜಕ್ಕೆ. ಸಮುದಾಯ ಭವನ ಇನ್ನೂ ರೆಡಿ ಆಗಿಲ್ಲ. ಅದ್ರ ಜೊತೆಗೆ ಇವತ್ತು ಸ್ಟ್ಯಾಚು ಈ ಥರ ಮಾಡ್ತಿದ್ದಾರೆ. ಗ್ರಾನೈಟ್ನಲ್ಲಿ ಇವತ್ತು ಸಿಮೆಂಟಿನ ಪುತ್ಥಳಿ, ಯಾವತ್ತು ಸಿಮೆಂಟಿನ ಒಂದು ಕೆಳಗಡೆ ಇರ್ತಕ್ಕಂಥದ್ದು ಯಾವತ್ತೂ ಕೂಡ ಫ್ಯೂಚರ್ ಇರಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಆಯಸ್ ಕಡಿಮೆ ಆಗ್ತಾ ಹೋಗುತ್ತೆ. ಗ್ರಾನೈಟಿಂಗ್ ಮಾಡಿಸ್ಬೇಕು. ಇದೆಲ್ಲ ತುಂಬ ವಿಷಯವಾದಂಥ ಅದ್ಭುತವಾದಂಥ ವಿಷಯವನ್ನು ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ತುಂಬ ದಿನ ಇದು ಶಾಶ್ವತ ಇರಬೇಕಂತ ಗ್ರಾನೈಟಿಂದ ಕೆಳಗಡೆ ಬೇಸ್ಮೆಂಟ್ನ ಮಾಡಿಸ್ಬೇಕು. ಅದ್ರ ಜೊತೆಗೆ ಗಂಡಸಿಯಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಕೆಂಪೇಗೌಡರು ಸ್ಟ್ಯಾಚು ಕೂಡ ಮಾಡಿಸ್ತಾರೆ. ತುಂಬ ಅದ್ಭುತವಾಗಿ ಜೋರಾಗಿ ಮಾಡಿಸ್ತಾರೆ. ಆ ಒಂದು ಪುತ್ತಳಿಕೆ ಕೂಡ ಇದೇ ಥರ ಮಾಡಿಸ್ತಾರೆ ಮಾನ್ಯ ಶಾಸಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಒಬ್ರಿಗೊಂದು ಇನ್ನೊಬ್ರಿಗೊಂದು ಮನತಾಯಿ ಧೋರಣೆ ಅಂತ ಹೇಳ್ತಕ್ಕಂಥ ಯುವಾಡಳಿತದಿಂದ ಅರಸಿಕೆ ನಮ್ಮ ಕುರುಬ ಸಮಾಜಕ್ಕೆ ಅತಿ ದೊಡ್ಡ ಅನ್ಯಾಯವಾಗ್ತಿದೆ. ಇವತ್ತು ಇದನ್ನು ನಮ್ಮ ಮಾಧ್ಯಮದ ಮಿತ್ರರು ಪ್ರತಿಯೊಬ್ಬರು ತಲುಪಿಸಬೇಕು. ಇದು ಪ್ರತಿಯೊಬ್ಬ ನಮ್ಮ ಸಮಾಜದ ಮುಖಂಡರಿಗೆ, ಪ್ರತಿ ಹಳ್ಳಿರ್ತಕ್ಕಂಥ ಯುವಕರಿಗೆ ತಲುಪಬೇಕು. ಇದರಿಂದ ತುಂಬ ಜನಕ್ಕೆ ಇದು ಹೊರಗಡೆ ಬಂದು ಮಾತಾಡಬೇಕು. ನಮ್ಮ ಮುಖಂಡರು ಅಷ್ಟೇ, ಜೊತೆಲಿರ್ತಕ್ಕಂಥ ತುಂಬ ಜನ ಸಾಕಷ್ಟು ಮುಖಂಡರು ಆಚೆ ಬಂದು ಮಾತಾಡಬೇಕು. ಇವು ಕೂಡ ನಾವು ಒಂದು ವಾರದಿಂದ ಚರ್ಚೆ ಮಾಡ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕೂಡ ಚರ್ಚೆ ಮಾಡ್ತೀವಿ, ಮುಖಂಡರ ಹತ್ರ ಚರ್ಚೆ ಮಾಡಿ ಎಲ್ಲರ ಹತ್ರ ಕೂಡ ಮಾತಾಡ್ತೀವಿ. ಬಟ್ ಆದರೆ ಇದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಇದು ಒಬ್ಬ ಕ್ರಾಂತಿಕಾರಿ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬ್ರಿಟಿಷ್ ವಿರುದ್ಧ ಕತ್ತಿ ಎತ್ತಿರುವಂಥ ವ್ಯಕ್ತಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುವಂಥ ವ್ಯಕ್ತಿಗೆ, ನಮ್ಮ ಸಮಾಜದ ಕೀರ್ತಿಯಾಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ. ದಯವಿಟ್ಟು ಕೂಡ ಎಲ್ಲರೂ ಕೂಡ ಸ್ಪಂದಿಸಿ ಇದನ್ನ ಬಗೆಹರಿಸಬೇಕು. ನಮ್ಮ ಸಮುದಾಯದ ಏನು ಸಮುದಾಯ ಭವನ, ನಮ್ಮ ಸಮುದಾಯಕ್ಕೆ ಬರತಕ್ಕಂಥ ಸಮುದಾಯ ಭವನ ಇನ್ನೂ ಕೂಡ ಅದು ಕಾರ್ಯಗಳ ಕಂಪ್ಲೀಟ್ ಆಗಿಲ್ಲ. ಎಲ್ಲ
ಹಾಲು ಬಿಡ್ತಾರೆ ಎಲ್ಲ ಹಸ್ಗಳು ಮಲಿಕಂತಾರೆ ಹೋಗಿ ಅಲ್ಲಿ ನೋಡಿದ್ರೆ ಹಸ್ಗಳೆಲ್ಲ ಮಲಗಿರ್ತಾರೆ ಒಳಗಡೆ ಸುಮ್ಮನೆ ಬಂದ್ರೆ ಅಲ್ಲಿ ಒಂದು ಗಾಡಿ ಕೂಡ ಟರ್ನ್ ಆಗಲ್ಲ ಆ ಜಾಗದಲ್ಲಿ. ಒಂದು ಬಸ್ ಆದರೆ ಮತ್ತೆ ಬಸ್ ಅಲ್ಲಿ ಟರ್ನ್ ಆಗಲ್ಲ, ಆ ಜಾಗದಲ್ಲಿ ಹೋಗಿ ಬಂದಿದ್ದಾರೆ. ದಯವಿಟ್ಟು ಮಾನ್ಯ ಶಾಸಕರು ಇದನ್ನೆಲ್ಲ ಗಮನಿಸಿ ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಪರಿಹಾರನ ಕೊಡಬೇಕಂತ ಹೇಳಿ ಇಷ್ಟಪಡ್ತೀವಿ. ಏನು ಈ ಒಂದು ಪ್ರತಿಷ್ಠಾಪನೆ ಮುಂದೆ ಏನು ನಮಗೆ ಕಾಂಕ್ರೀಟಲ್ಲಿ ಮಾಡಿದ್ದಾರೆ, ಏನು ದೇಶಕ್ಕೋಸ್ಕರ ಕಾಂಕ್ರೀಟಲ್ಲಿ ಮಾಡಿದ್ದಾರೆ, ಈ ಕಾಂಕ್ರೀಟ್ನ ತೆರವುಗೊಳಿಸಿ ಒಂದು ಗ್ರಾನೈಟ್ ಕಲ್ಲು ಮುಖಾಂತರ ಏನು ಪ್ರತಿಯೊಬ್ಬರು ಕೂಡ ಅದರಲ್ಲೂ ಕೂಡ ನಿಮ್ಮ ಹೆಸರನ್ನೇ ಹಾಕ್ಸ್ಕೊಳ್ಳಿ ಮಾನ್ಯ ಶಾಸಕರು. ಆ ಗ್ರಾನೈಟ್ ಕಲ್ ಮೇಲೆ ನಿಮ್ಮ ಹೆಸರು ಹಾಕ್ಸ್ಕೊಳ್ಳಿ. ಅದಕ್ಕೆ ನಾವು ಯಾವ ಥರ ಭೇದ ಭಾವ ಮಾಡಲ್ಲ. ದಯವಿಟ್ಟು ಇದನ್ನು ನಾವು ಒಂದು ಹಂಬಲ್ ರಿಕ್ವೆಸ್ಟ್ ನಮ್ಮ ಸಮಾಜದಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇದನ್ನು ಬಗೆಹರಿಸ್ಬಿಡಿ. ಧನ್ಯವಾದ.